ಏನು ಮೀನುಗಾರರಿದ್ದಾರೆ, ಆ ಮೀನುಗಾರರು ಇವತ್ತು ಎಳುಬಲೆಯನ್ನು ಬಿಡ್ತಾರಂತೆ. ಆ ಬಲೆಗೆ ಯಾವ್ಯಾವ ಮೀನು ಸಿಗ್ತದೆ ಮತ್ತೆ ಎಷ್ಟು ಮೀನು ಸಿಗ್ತದೆ ಅಂತ ತೋರಿಸ್ತೇನೆ, ಬನ್ನಿ ನೀವು ಕೂಡ ನನ್ನ ಜೊತೆ. ಆ ಮೀನುಗಾರರ ಧೈರ್ಯ ಏನಿದೆ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ಯಾಕಂದರೆ ಇಲ್ಲಿ ನೋಡಿದ್ರಿ ನೀವು, ಇಲ್ಲಿ ನೋಡಿ ರಕ್ಕಸ ಗಾತ್ರದಲ್ಲಿ ಅಲೆಗಳು ಬರ್ತಾ ಇದೆ, ಆದರೂ ಕೂಡ ಅವರು ಬಲೆಯನ್ನು ಬಿಟ್ಟಿದ್ದಾರೆ ನೋಡಿ. ಅದರಲ್ಲೂ ಕೂಡ ಹೋಗಿ ಆ ಬಲೆಯನ್ನು ಬಿಟ್ಟು ಬಲೆಯನ್ನು ಎಳಿತಾ ಇದ್ದಾರೆ ನೋಡಿ. जूम कर ना ಇವಾಗೇನು ಅವ್ರ ಬಲೆ ಹತ್ರ ಬಂತು. ಇವಾಗ ಅವರ ಬಲೆಗೆ ಯಾವ ಮೀನು ಸಿಕ್ಕಿದೆ ಅಂತ ನೋಡುವ ಸಮಯ ಹತ್ರ ಬಂತು ನೋಡಿ. ಇವಾಗ ತೋರಿಸ್ತೇನೆ ಯಾವ್ಯಾವ ಮೀನು ಸಿಕ್ಕಿದೆ ಅಂತ. ಕೆಲವೊಂದು ಮೀನುಗಳಿರ್ತದೆ ನೋಡಿ, ಮಾಂಜಾಗಲಿ ಅಥವಾ ಏನು ಚಟ್ಲಿ ಅಂತಾರೆ, ವೈಟ್ ಆಗಲಿ, ಕಾಸ್ಟ್ಲಿ ಮೀನು, ಅಂಥದ್ದೇ ಮೀನು ಸಿಗಲಿ ಅಂತ ಬೇಡ್ಕೊಳ್ಳೋಣ. ಮತ್ತು ಅವ್ರು ಏನು ಕೊಡವೈ ಅಂತಾರೆ, ಆ ಮೀನುಗಳು ಸಿಕ್ಕಿದ್ರೆ ನಿಮಗೆ ನೋಡೋರ್ಗೂ ಖುಷಿ ಆಗ್ತದೆ. ಏನು ಮೀನುಗಾರರ ಬಲೆಯನ್ನು ಎಳಿತಾರೆ ಅವ್ರಿಗೂ ತುಂಬ ಖುಷಿ ಆಗ್ತದೆ. ನೋಡೋಣ ಯಾವ್ಯಾವ ಮೀನು ಸಿಗ್ತದೆ ಅಂತ.
ಎಂತ ಮೀನು ಅಂತ ಹೇಳಬೇಕು ವೀಕ್ಷಕರೇ. ಅದೇನು ಮಾಡ್ತಾರೆ ನೋಡಿ, ಅವರು ಬಲೆಯನ್ನು ಬಿಟ್ಟಿರ್ತಾರೆ ನೋಡಿ, ಅದರಲ್ಲಿ ಸಿಕ್ಕಿರೋ ಮೀನಲ್ಲಿ ಆ ಮಣ್ಣು ಹೊಯ್ಗೆ ಎಲ್ಲ ಮಿಕ್ಸ್ ಇರ್ತದೆ. ಅದು ನೋಡಿ, ಇದು ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅವರು ಇಲ್ಲಿಂದ. ಇವತ್ತೆಂತ ಇಲ್ವಾ ಮೀನ? ಸ್ವಲ್ಪ ಏನು ಅವರು ಬಲೆಯನ್ನು ಬಿಟ್ಟಿದ್ರಲ್ಲ, ಇವತ್ತಿನ ಆಟ ಆಯ್ತು ಅವ್ರದ್ದು. ಮುಂದಿನ ಸಿದ್ಧತೆಗೆ ಏನು ನಾಳೆ ಅವರು ಇನ್ನೂ ಪುನಃ ಏನು ರೆಡಿ ಮಾಡಿ ಇರ್ತಾರೆ, ಬಲೆಯನ್ನು ದೋಣಿಯಲ್ಲಿ ತುಂಬಿಕೊಂಡು ರೆಡಿ ಮಾಡಿ ಇರ್ತಾರೆ ನೋಡಿ, ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೇ ನೋಡಿ, ಇದು ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ, ಯಾಕಂದರೆ ಏನೋ ಚಿಕ್ಕ ಪುಕ್ಕು ರೈಲ್ ಥರ ಇದೆ ನೋಡಿ. ಅವರ ನನಗೆ ಈ ಕೈರಪ್ಪಣಿ ಬಲೆ ಅಂದ್ಕೂಡಲೇ ಏನು ಖುಷಿ ಆಗೋದೇನೆಂದರೆ ಅವರ ಒಗ್ಗಟ್ಟು ನೋಡಿ. ಅಷ್ಟು ಜನ ಏನೋ ಸರಿಸುಮಾರು ಒಂದು 100ರಿಂದ 200 ಜನ ಆಗಿರ್ತಾರೆ, ಆದರೂ ಕೂಡ ಅವರ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಆ ಒಗ್ಗಟ್ಟಿಗೆ ಖುಷಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ.